ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಸೂರಜ್. ಇಂದು ನಾನು ನನ್ನ ಲೈಫ್ನಲ್ಲಿ ನಡೆದ ಒಂದು ಸೂಪರ್ ಘಟನೆ ಹೇಳ್ತೇನೆ. ಇದು ನಾನು ಇಷ್ಟಪಟ್ಟು ನೆನಪಿಸಿಕೊಳ್ಳುವ ನೆನಪು. ಯಾಕಂದರೆ ಇದು ನನಗೆ ತುಂಬ ಖುಷಿ ಕೊಡುತ್ತೆ. ನೀವೇನಾದರೂ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಮಾಡಿ ಮತ್ತು ವಿಡಿಯೋನ ಎಂಜಾಯ್ ಮಾಡಿ. ನಾನು PUC ಓದುತ್ತಾ ಇರುವಾಗ ಆದ ಘಟನೆ. ನಾನು ಸೈನ್ಸ್ ಸ್ಟೂಡೆಂಟ್. ನಾನು ಡಾಕ್ಟರ್ ಆಗಬೇಕು ಎಂದು ಕನಸು. ಅದಕ್ಕಾಗಿ ತುಂಬ ಕಷ್ಟಪಟ್ಟು ಓದಬೇಕು ಎಂದು ನಮ್ಮ ಅಪ್ಪ ಅಮ್ಮ ಟೀಚರ್ಸ್ ಎಲ್ಲ ಹೇಳುತ್ತಿದ್ದರು. ನಾನು ಶ್ರದ್ಧೆಯಿಂದ ಓದುತ್ತಿದ್ದೆ. ಮೊದಲನೇ ವರ್ಷ ತುಂಬ ಚೆನ್ನಾಗಿ ಓದಿದೆ. ಒಳ್ಳೆ ಮಾರ್ಕ್ಸ್ ತೆಗೆದುಕೊಂಡೆ. ಎರಡನೇ ವರ್ಷಕ್ಕೆ ಪ್ರಮೋಟ್ ಮಾಡಿದರು. ನಮ್ಮ ಕ್ಲಾಸ್ನಲ್ಲಿ 30 ಸ್ಟೂಡೆಂಟ್ಸ್ ಇದ್ದೀವಿ. ಅದರಲ್ಲಿ 16 ಹುಡುಗರು ಮತ್ತು 14 ಹುಡುಗಿಯರು. ಅದರಲ್ಲಿ ಒಂದು ಹುಡುಗಿ ಅಂಜಲಿ ನನ್ನ ಜೊತೆ ಚೆನ್ನಾಗಿ ಮಾತನಾಡುತ್ತಿದ್ದಳು. ಇಬ್ಬರು ಒಳ್ಳೆ ಫ್ರೆಂಡ್ಸ್. ಇಬ್ಬರು ಜೊತೆಗೆ ಕ್ಲಾಸ್ನಲ್ಲಿ ಅಕ್ಕಪಕ್ಕ ಕುಳಿತುಕೊಳ್ಳುತ್ತಿದ್ದೆವು. ಯಾರಾದರೂ ರಜಾ ಹಾಕಿದರೆ ನೋಟ್ಸ್ ಎಕ್ಸ್ಚೇಂಜ್ ಮಾಡುತ್ತಿದ್ವಿ. ನಮ್ಮ ಅಪ್ಪ ಅಮ್ಮ ಅವರಿಗೂ ಗೊತ್ತಿತ್ತು. ಹಾಗಾಗಿ ನಾವಿಬ್ಬರು ಒಬ್ಬರ ಮನೆಗೆ ಒಬ್ಬರು ಹೋಗುತ್ತಿದ್ದೆವು. ನಾನು ಒಂದು ವಾರ ಕ್ಲಾಸ್ಗೆ ರಜಾ ಹಾಕಿದ್ದೆ. ಅಂಜಲಿ ನಮ್ಮ ಮನೆಗೆ ಬಂದಳು. ಅಮ್ಮ ಅವಳನ್ನು ಬಾಮ್ಮ ಮನೆಗೆ ಎಂದು ಬರಮಾಡಿಕೊಂಡರು. ಅವನಿಗೆ ತುಂಬ ಜ್ವರ ಇದೆ, ಅದಕ್ಕೆ ಅವನು ಬಂದಿಲ್ಲ. ಅಲ್ಲೇ ರೂಮ್ನಲ್ಲಿ ಮಲಗಿದ್ದಾನೆ, ಹೋಗು ಎಂದರು. ನಾನು ಮಲಗಿದ್ದೆ. ಅಂಜಲಿ ಬಂದು ಎಬ್ಬರಿಸಿದಳು. ಯಾಕೆ, ಏನಾಯಿತು, ತುಂಬ ಸುಸ್ತಾಗಿದೆಯಾ ಎಂದು ಹಣೆ ಮುಟ್ಟಿ ನೋಡಿ, ಹ್ಞೂ, ಇನ್ನೂ ಜ್ವರ ಇದೆ ಎಂದಳು. ನಾನು, ಹೌದು, ನನಗೆ ಇನ್ನೂ ಸುಸ್ತಿದೆ, ಆದರೆ ಕ್ಲಾಸ್ ಮಿಸ್ ಆಗ್ತಾ ಇದೆ, ಭಯ ಅಂದೆ. ಅಂಜಲಿ, ನೀನು ಯೋಚನೆ ಮಾಡಬೇಡ, ನಾನು ನಿನಗೆ ನೋಟ್ಸ್ ತೆಗೆದುಕೊಂಡು ಬರುತ್ತೇನೆ, ನಾನೇ ನಿನಗೆ ಹೇಳಿಕೊಡುತ್ತೇನೆ ಎಂದಳು. ನಾನು, ಓಕೆ ಅಂಜಲಿ, ನಾಳೆ ನೋಟ್ಸ್ ತೆಗೆದುಕೊಂಡು ಬಾ ಎಂದೆ. ಅಂಜಲಿ, ಬಾಯ್ ಸೂರಜ್ ಎಂದು ಹೇಳಿ ಹೋದಳು. ಮಾರನೇ ದಿನ ಅಂಜಲಿ ನೋಟ್ಸ್ ತಗೊಂಡು ಬಂದಳು. ಮ್ಯಾಥ್ಸ್, ಕೆಮಿಸ್ಟ್ರಿ, ಬಯಾಲಜಿ ತಂದಳು. ನಾನು ಅವಳು ತಂದುಕೊಟ್ಟ ನೋಟ್ಸ್ ಬರೆದೆ. ಬಯಾಲಜಿ ನೋಟ್ಸ್ ಬರೆಯುವಾಗ ಅದರಲ್ಲಿ ಇರುವ ಪಾಠ ನೋಡಿ ಯಾಕೋ ಒಂಥರ ಅನ್ನಿಸ್ತು. ಅದರಲ್ಲಿ ಬರುವ ರಿಪ್ರೊಡಕ್ಷನ್ ಚಾಪ್ಟರ್ ಎಲ್ಲ ನೋಡಿ ಯಾಕೋ ನಾನು ಅಂಜಲಿಯನ್ನು ನೆನಪಿಸಿಕೊಂಡೆ. ಹೌದು, ಅಂಜಲಿ ನೋಡೋಕೆ ಎಷ್ಟು ಚೆಂದ. ಇಷ್ಟು ದಿನ ನನಗೆ ಯಾಕೆ ಹಾಗೆ ಅನ್ನಿಸಲಿಲ್ಲ. ಅವಳ ಗುಂಗುರ ಕೂದಲು, ಅವಳ ನಡೆ ಎಲ್ಲ ಇಷ್ಟ. ನಾಳೆಯಿಂದ ಕ್ಲಾಸ್ಗೆ ಹೋಗಬೇಕು ಎಂದು ನಿರ್ಧರಿಸಿ ಮಾರನೇ ದಿನ ಕ್ಲಾಸ್ಗೆ ಹೋದೆ. ಅವಳಿಗೆ ನೋಟ್ಸ್ ಕೊಟ್ಟು ಥ್ಯಾಂಕ್ ಯು ಎಂದೆ. ಅವಳು ಪಕ್ಕನೇ ಕೂತೆ. ಯಾಕೋ ವಿಚಿತ್ರ ಭಾವನೆ, ಒಂಥರ ಚೆಂದ. ಅವಳ ಕೈ ಹಿಡಿದು ಅವಳ ಜೊತೆ ಮಾತು, ಹರಟೆ, ಊಟ ಎಲ್ಲ ಇಷ್ಟವಾಯಿತು. ಅಂಜಲಿ ಒಂದು ದಿನ ಎಕ್ಸಾಮ್ಸ್ ಹತ್ರ ಇದೆ, ಏನೂ ಓದಿಲ್ಲ ಎಂದು ಅಳುತ್ತಿದ್ದಳು. ನಾನು, ಹೇ ಅಳಬೇಡ, ನಮ್ಮ ಮನೆಗೆ ಬಾ, ಹೇಳಿಕೊಡುತ್ತೇನೆ ಎಂದು ಸಂತೈಸಿದೆ. ಅವತ್ತು ಸಂಜೆ ಮನೆಗೆ ಬಂದಳು. ಮ್ಯಾಥ್ಸ್ ಒಂದಿಷ್ಟು ಡೌಟ್ ಇತ್ತು, ಅದನ್ನು ಹೇಳಿಕೊಟ್ಟೆ. ಆಮೇಲೆ ಬಯಾಲಜಿ ಡೌಟ್ ಇದೆ ಎಂದಳು. ಆದರೆ ಕೇಳೋಕೆ ಮುಜುಗರ ಪಟ್ಟಳು. ನಾನು, ಪರವಾಗಿಲ್ಲ, ಕೇಳು ಎಂದೆ. ಅವಳು ನಾಚಿ ಕೇಳಿದಳು. ನನಗೆ ಅವಳ ನಾಚಿಕೆ ಮತ್ತು ತರುತ್ತಿತ್ತು. ಇದನ್ನು ಪ್ರಾಕ್ಟಿಕಲ್ ಆಗೇನೆ ಹೇಳಬೇಕು ಅಂಜಲಿ ಎಂದು ಅವಳ ಕೈ ಹಿಡಿದೆ. ಅವಳು ಓಕೆ, ಪ್ರಾಕ್ಟಿಕಲ್ ಮಾಡೋಣ ಅಂತ ಸಮ್ಮತಿಸಿದಳು. ಇಬ್ಬರು ಪ್ರಾಕ್ಟಿಕಲ್ ಮಾಡಿದ್ವಿ. 15 ನಿಮಿಷ ಆದ ನಂತರ ಇವಾಗ ಅರ್ಥ ಆಯ್ತಾ ಎಂದೆ. ಅವಳು, ತುಂಬ ಚೆನ್ನಾಗಿ ಹೇಳಿಕೊಟ್ಟೆ, ಎಲ್ಲ ಅರ್ಥ ಆಯಿತು ಅಂದಳು. ಮತ್ತೆ ನಮಗೆ ಏನಾದರೂ ಡೌಟ್ ಬಂದಾಗಲೆಲ್ಲ ಪ್ರಾಕ್ಟಿಕಲ್ ಮಾಡ್ತಾ ಇದ್ವಿ. ಹಾಗಾಗಿ ನನಗೆ ಈ ನೆನಪು ತುಂಬ ಇಷ್ಟ ಫ್ರೆಂಡ್ಸ್. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.